ಹಾಯ್ ಎವ್ರಿವನ್. ಸೊ ನನ್ನ ಹೇರ್ ಈ ಥರ ಇತ್ತು. ಸೊ ಯಾವ ರೀತಿ ಕಲರ್ ಮಾಡಿ ಕರ್ಲ್ ಮಾಡ್ತಾ ಇದ್ದಾರೆ ನೋಡಿ. ಸೊ ನಾನು ವಿಸಿಟ್ ಮಾಡಿದ್ದು ಮ್ಯಾಟ್ರಿಕ್ಸ್ನವರ ಹೇರ್ ಕಲರಿಂಗ್ ಸೆಷನ್ಗೆ. ಸೊ ಇಲ್ಲಿದ್ದಂಥ ಸ್ಟೂಡೆಂಟ್ಗಳನ್ನ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾಯಿದ್ರು ಯಾವ ರೀತಿ ಹೇರ್ ಕಲರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಸ್ಟೂಡೆಂಟ್ ವರ್ಕೇ ಮಾಡಿರೋದು. ಸೊ ಮೆಂಟರ್ ಆದಂತಹ ಪವನ್ ಸರ್ ಕೂಡ ನನ್ನ ಹೇರ್ನ ಬೇಗ ಬೇಗ ಕರ್ಲ್ ಮಾಡ್ತಾ ಇದ್ದಾರೆ. ಸೊ ಇವರಂತೂ ತುಂಬ ವರ್ಷದಿಂದ ನನಗೆ ಪರಿಚಯ ಇದ್ದಾರೆ. ಹಾಗೆಯೇ ನಾನು ಯಾವುದೇ ಸಮಯದಲ್ಲಿ ಹೇರ್ ಕಲರ್ ಮಾಡಬೇಕು ಅಂತ ಇದ್ದರೂ ಕೂಡ ಇವ್ರ ಹತ್ರನೇ ನಾನು ಹೇರ್ ಕರ್ಲ್ ಮಾಡಿಸ್ಬೋದು, ಅಥವಾ ಆ್ಯಂಡ್ ಯಾವುದೇ ಹೇರ್ ಕೇರ್ದು ಮಾಡಬೇಕಿತ್ತು ಅಂದರೆ ಇವ್ರ ಹತ್ರನೇ ಮಾಡಿಸ್ತೀನಿ. ಸೊ ಹೇರ್ ಕಲರಿಂಗೆಲ್ಲ ಇವರೇ ಗೈಡ್ ಮಾಡ್ತಾರೆ, ಯಾವ ಥರ ನನ್ನ ಹೇರ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ಟೂಡೆಂಟ್ನವ್ರಿಗೂ ಕೂಡ ಹೇಳ್ತಾ ಇದ್ದಾರೆ ಯಾವ ರೀತಿ ನೀವು ಕಲರ್ ಚೂಸ್ ಮಾಡಬೇಕು, ಹಾಗೆ ಯಾವ ರೀತಿ ಟಾಂಗ್ಸ್ ತಗೊಳ್ಬೇಕು, ಕರ್ಲಿಂಗ್ ಮಾಡಬೇಕು ಅಂತ. ಸೊ ತುಂಬ ಪ್ರೊಫೆಷ್ನಲ್ ಆಗಿದ್ದ ಕಾರಣ ಇವರು ಬೇಗ ಬೇಗ ಕರ್ಲ್ಸ್ನ ಮಾಡ್ತಾ ಇದ್ದಾರೆ. ಬೇರೆಯವರೆಲ್ಲ ಅಬ್ಸರ್ವ್ ಮಾಡಿ ಕಲಿತಾ ಇದ್ದಾರೆ. ಸೊ ನನಗಂತೂ ಹೇರ್ ಕಲರ್ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಹೇಗೆ ಅನಿಸಿದೆ ನನ್ನ ಹೇರ್ ಕಲರ್? ಸೊ ಇದೇ ಹೇರ್ ಕಲರ್ ಚೆನ್ನಾಗಿದೆ ಅಥವಾ ಬೇರೆ ಯಾವುದಾದ್ರು ಹೇರ್ ಕಲರ್ ಮಾಡಿಸಿದ್ರೆ ನನ್ನ ಫೇಸ್ಗೆ ಸೂಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೀವು ಫೈನಲ್ ಲುಕ್ನ ನೋಡಿ ಹೇಳಿ. ಹಾಗೆಯೇ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಸೊ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಆ್ಯಂಡ್ ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್. ಓಕೆನಾ? ಎಲ್ರಿಗೂ ನಮಸ್ಕಾರ.